ಹಾಯ್ ಗೈಸ್, ವೆಲ್ಕಮ್ ಟು ಮಿಸ್ಟರ್ ಗಣೇಶ್ ಎವನ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಬೆಂಕಿ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಒನ್ ಆಫ್ ದ ಬೆಸ್ಟ್ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಈ ಅಪ್ಲಿಕೇಶನ್ಗೆ ನೀವು ಲಾಗಿನ್ ಆಗ್ತಿದ್ದಂಗೆ 415 ರೂಪಾಯಿ ಅಮೌಂಟ್ ನಿಮಗೆ ಇನ್ಸ್ಟೆಂಟ್ ಆಗಿ ಬರುತ್ತೆ ಅಂತ ಹೇಳ್ಬೋದು. ಆ ಒಂದು ಅಮೌಂಟ್ ಅನ್ನ ನೀವು ನಿಮ್ಮ ಬ್ಯಾಂಕಿಗೆ ಸಹ ನೀವು ವಿತ್ಡ್ರಾವಲ್ ತಗೋಬಹುದು. ಯಾವ ರೀತಿ ವಿತ್ಡ್ರಾವಲ್ ತಗೋದು, ನೀವು ಯಾವ ರೀತಿ ಈ ಒಂದು ಅಪ್ಲಿಕೇಶನ್ ಅರ್ನಿಂಗ್ ಮಾಡುವಂತ ಪೂರ್ತಿ ಇನ್ಫಾರ್ಮೇಶನ್ ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡೋದ ಪೂರ್ತಿ ನೋಡಿ ಅಂತ ಹೇಳ್ತೀನಿ. ಈ ಒಂದು ಅಪ್ಲಿಕೇಶನ್ ಬಳಸ್ಕೊಂಡು ನೀವು ಇಂಟರ್ನೆಟ್ ಅನ್ನ ಸೇಲ್ ಮಾಡೋದ್ರ ಮುಖಾಂತರ ಅರ್ನಿಂಗ್ ಮಾಡಬಹುದು ಅಂತ ಹೇಳ್ತೀನಿ. ಪೂರ್ತಿ ಇನ್ಫಾರ್ಮೇಶನ್ ಕೊಡ್ತೀನಿ. ಅದಕ್ಕೂ ಮೊದಲು ನೀವು ಯಾರು ನಮ್ಮ ಒಂದು ಚಾನಲ್ಗೆ ಹೊಸತಾ ಬಂದಿದ್ರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಒಂದು ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾನು ಯಾವುದೇ ಒಂದು ವಿಡಿಯೋ ಹಾಕೋರು ನೋಟಿಫಿಕೇಶನ್ ಮುಖಾಂತರ ಬರ್ತಾ ಹೋಗುತ್ತೆ ಅಂತ ಹೇಳ್ತೀನಿ. ಗೈಸ್, ಅಪ್ಲಿಕೇಶನ್ ನ ಲಿಂಕ್ ಬಂದು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಲಿಂಕ್ ಅನ್ನ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿ ಓಪನ್ ಮಾಡಿ ನಿಮ್ಮ ಒಂದು ಜಿಮೇಲ್ ಮುಖಾಂತರ ನೀವು ಲಾಗಿನ್ ಹಾಕಬೇಕಾಗುತ್ತೆ. ಜೊತೆಗೆ ಇಲ್ಲಿ ಸ್ಕ್ರೀನ್ ಮೇಲ್ಗಡೆ ಕಾಣಿಸ್ತಾ ಇರೋ ಒಂದು ರೆಫರಲ್ ಕೋಡ್ ಹಾಕೋದ್ರಿಂದ ನಿಮಗೆ 415 ರೂಪಾಯಿ ಇನ್ಸ್ಟೆಂಟ್ ಆಗಿ ಬರುತ್ತೆ. ಈ ಒಂದು ರೆಫರಲ್ ಕೋಡ್ ಅನ್ನ ಹಾಕಿ ನೀವು ಅಪ್ಲಿಕೇಶನ್ ಗೆ ಲಾಗಿನ್ ಆದ್ರೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನೋಡ್ತಾ ಇರ್ಬೋದು ಗೈಸ್ ನೋಡ್ತಾ ಇರ್ಬೋದು. ಅಪ್ಲಿಕೇಶನ್ ಅಲ್ಲಿ ಲಾಗಿನ್ ಆಗ್ತೀರಾ ಅಂದ್ರೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನೋಡ್ತಾ ಇರ್ಬೋದು ಗೈಸ್. ನಾನು ಆಲ್ರೆಡಿ ಹೇಳಿದಾಗೆ 415 ರೂಪಾಯಿ ಅಮೌಂಟ್ ಇನ್ಸ್ಟೆಂಟ್ ಆಗಿ ಬಂದು ಆಡ್ ಆಗಿರುತ್ತೆ ಅಂತ ಹೇಳ್ಬೋದು. $5 ಬಂದು ನಿಮ್ಗೆ ನನ್ನ ಒಂದು ರೆಫರಲ್ ಕೋಡ್ ಆಗಿರೋದ್ರಿಂದ ಬಂದೇ ಆಡ್ ಆಗಿರುತ್ತೆ ಅಂತ ಹೇಳ್ಬೋದು. ಈ ಒಂದು ಅಪ್ಲಿಕೇಶನ್ ಅಲ್ಲಿ ವಿತ್ಡ್ರಾವಲ್ ಮಾಡುವಂತ ಪೂರ್ತಿ ಇನ್ಫಾರ್ಮೇಶನ್ ಲಾಸ್ಟ್ ಅಲ್ಲಿ ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡೋದು ಪೂರ್ತಿ ನೋಡಿ ಅಂತ ಹೇಳ್ತೀನಿ. ಈ ಒಂದು ಅಪ್ಲಿಕೇಶನ್ ಮೊದಲನೇದಾಗಿ ಯಾವ ರೀತಿ ಅರ್ನ್ ಮಾಡೋದು ಅಂತ ಕೇಳೋದಾದ್ರೆ, ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಒಂದು ಡಾಟಾವನ್ನ ಅಂದ್ರೆ ನಿಮ್ಮ ಮೊಬೈಲ್ ನಲ್ಲಿ ಇರ್ತಕ್ಕಂಥ ಇಂಟರ್ನೆಟ್ ಅನ್ನ ಸೇಲ್ ಮಾಡೋದ್ರ ಮುಖಾಂತರ ಅರ್ನಿಂಗ್ಸ್ ಅನ್ನ ಮಾಡಬಹುದು ಅಂತ ಹೇಳ್ತೀನಿ. ಯಾವ ರೀತಿ ಅರ್ನಿಂಗ್ಸ್ ಅನ್ನ ಮಾಡ್ಬೇಕಂದ್ರೆ, ಈ ಅಪ್ಲಿಕೇಶನ್ ನೀವು ಯಾವುದೇ ರೀತಿ ಕೆಲಸ ಮಾಡದೆ ಜಸ್ಟ್ ಈ ಒಂದು ಅಪ್ಲಿಕೇಶನ್ ಅನ್ನ ಓಪನ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಒಂದು ಮೊಬೈಲ್ ನಲ್ಲಿ ಇರ್ತಕ್ಕಂಥ ಡೇಟಾವನ್ನ ಕನ್ಸ್ಯೂಮ್ ಮಾಡೋ ಮುಖಾಂತರ ಈ ಒಂದು ಅಪ್ಲಿಕೇಶನ್ ನಿಮಗೆ ಅರ್ನಿಂಗ್ಸ್ ಅನ್ನ ಕೊಡುತ್ತೆ ಅಂತ ಹೇಳ್ಬೋದು. ಮೊದಲನೇದಾಗಿ ಇಲ್ಲಿ ಪಕ್ಕದಲ್ಲಿ ಮೋರ್ ಅನ್ನೋ ಒಂದು ಆಪ್ಷನ್ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು ಗೈಸ್. ಆ ಮೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಅವಿಟ್ ವರ್ಕ್ಸ್ ಅಂತ ಕಾಣಿಸ್ತಿದೆಯಲ್ಲ, ಈ ಅವಿಟ್ ವರ್ಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಪ್ಯಾಕೆಟ್ ಶೇರ್ ವರ್ಕ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನೋಡ್ತಾ ಇರ್ಬೋದು ಗೈಸ್. ಅಂದ್ರೆ ನೀವು ಶೇರ್ ಯುವರ್ ಇಂಟರ್ನೆಟ್ ಅಂಡ್ ಸ್ಟಾರ್ಟ್ ಅರ್ನಿಂಗ್ ಅಂತ ನಾನು ಆಲ್ರೆಡಿ ಹೇಳಿದಾಗೆ ನಿಮ್ಮ ಒಂದು ಮೊಬೈಲ್ ನಲ್ಲಿ ಇರ್ತಕ್ಕಂಥ ಇಂಟರ್ನೆಟ್ ಅನ್ನ ಸೇಲ್ ಮಾಡೋದ್ರ ಮುಖಾಂತರ ನೀವು ಈ ಒಂದು ಅಪ್ಲಿಕೇಶನ್ ನಲ್ಲಿ ಅರ್ನಿಂಗ್ಸ್ ಅನ್ನ ಮಾಡಬಹುದು ಗೈಸ್. ನಂತರ ಎರಡನೇದಾಗ ಬಂದು ವಾಟ್ ರಿವಾರ್ಡ್ ಡು ಯು ರಿಸೀವ್ಡ್ ಅಂತ, ಅಂದ್ರೆ ಈ ಅಪ್ಲಿಕೇಶನ್ ಅಲ್ಲಿ ನಿಮ್ಗೆ ರಿವಾರ್ಡ್ ಸಹ ಸಿಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ನಂತರ ಮ್ಯಾಕ್ಸಿಮೈಸ್ ಅರ್ನಿಂಗ್ ಆನ್ ಎವ್ರಿ ಡಿವೈಸ್ ಅಂತ, ಅಂದ್ರೆ ಈ ಒಂದು ಅಪ್ಲಿಕೇಶನ್ ನ ನೀವು ನಿಮ್ಮ ಒಂದು ಜಿಮೇಲ್ ನಿಂದ ಯಾವುದೇ ಒಂದು ಡಿವೈಸ್ ಸಹ ನೀವು ಕನೆಕ್ಟ್ ಮಾಡಬಹುದು ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ನಿಮ್ಮ ಮೊಬೈಲ್ ಆಗಿರ್ಬೋದು ಅಥವಾ PC ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಮತ್ತೆ ಕಂಪ್ಯೂಟರ್ ಆಗಿರ್ಬೋದು, ಯಾವ್ದಕ್ ಬೇಕಾದ್ರೂ ನಿಮ್ಮ ಒಂದು ಈ ಒಂದು ಅಪ್ಲಿಕೇಶನ್ ಅನ್ನ ಯಾವುದೇ ಒಂದು ಡಿವೈಸ್ ಗೆ ಸಹ ಕನೆಕ್ಟ್ ಮಾಡಬಹುದು ಅಂತ ಮೆನ್ಷನ್ ಮಾಡಿದ್ದಾರೆ ಗೈಸ್. ನೀವು ಈ ಒಂದು ಅಪ್ಲಿಕೇಶನ್ ಗೆ ಯಾವ ಒಂದು ಜಿಮೇಲ್ ಮುಖಾಂತರ ಲಾಗಿನ್ ಆಗಿರ್ತೀರೋ ಅದೇ ಒಂದು ಜಿಮೇಲ್ ಮುಖಾಂತರ ನೀವು ಯಾವುದೇ ಡಿವೈಸ್ ಸಹ ನೀವು ಲಾಗಿನ್ ಆಗ್ಬೋದು ಅಂತ ಹೇಳ್ತೀನಿ. ಇದೇ ಒಂದು ಜಿಮೇಲ್ ಅನ್ನ ಇಟ್ಕೊಂಡು ನೀವು ಮಲ್ಟಿಪಲ್ ಡಿವೈಸ್ ಗೆ ನೀವು ಕನೆಕ್ಟ್ ಆಗ್ಬೋದು ಅಂತ ಹೇಳ್ತೀನಿ. ನೀವು ಎಷ್ಟು ಡಿವೈಸ್ ಗೆ ಅಥವಾ ಎಷ್ಟು ಮೊಬೈಲ್ ಗಳಿಗೆ ನೀವು ಒಂದು ಜಿಮೇಲ್ ಮುಖಾಂತರ ಕನೆಕ್ಟ್ ಆಗ್ತಾ ಹೋಗ್ತಿರೋ ಅಷ್ಟೇ ಅರ್ನಿಂಗ್ಸ್ ನಿಮ್ಗೆ ಆಗ್ತಾ ಇರುತ್ತೆ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು, ನಾನು ಜಸ್ಟ್ ನನ್ನ ಒಂದು ಮೊಬೈಲ್ ನಲ್ಲಿ ಮಾತ್ರ ಈ ಒಂದು ಜಿಮೇಲ್ ಮುಖಾಂತರ ಲಾಗಿನ್ ಆಗಿದ್ದೀನಿ. ಅದರಿಂದ ನನಗೆ ಒಂದು ಡಿವೈಸ್ ಅನ್ನ ತೋರಿಸ್ತಾ ಇದೆ. ಕೆಳಗಡೆ ನೋಡ್ತಾ ಇರ್ಬೋದು ಮೈ ಕನೆಕ್ಟೆಡ್ ಡಿವೈಸ್ ಅಂತ ಹೇಳ್ಬಿಟ್ಟು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಮೊಬೈಲ್ ಆಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಮೊಬೈಲ್ ಗಳಲ್ಲಿ ಆಗಿರ್ಬೋದು, ನಿಮ್ಮ ಒಂದು ಜಿಮೇಲ್ ಹಾಕೊಂಡು ನೀವು ಲಾಗಿನ್ ಆಗೋದ್ರಿಂದ ನಿಮ್ಗೆ ಅರ್ನಿಂಗ್ಸ್ ಹೆಚ್ಚುತ್ತಾ ಹೋಗುತ್ತೆ ಅಂತ ಹೇಳ್ಬೋದು. ನಂತರ ಇದೇ ರೀತಿ ನೀವು ಸಹ ಮಲ್ಟಿಪಲ್ ಡಿವೈಸ್ ಗೆ ಕನೆಕ್ಟ್ ಮಾಡೋದ್ರ ಮುಖಾಂತರ ನೀವು ಅರ್ನಿಂಗ್ಸ್ ಅನ್ನ ಮಾಡಬಹುದು. ಮತ್ತೆ PC ಲ್ಯಾಪ್ಟಾಪ್ ಗಳಲ್ಲಿ ಕನೆಕ್ಟ್ ಮಾಡೋದ್ರಿಂದ ನಿಮ್ಗೆ ಅತಿ ಹೆಚ್ಚು ಅರ್ನಿಂಗ್ಸ್ ಆಗುತ್ತೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಅಂತ ಹೇಳ್ಬೋದು. ನಂತರ ಶೇರ್ ಟು ಫ್ರೆಂಡ್ ಅಂದ್ಬಿಟ್ಟು ಒಂದು ಆಪ್ಷನ್ ಕಾಣಿಸ್ತಾ ಇದೆ. ಇಲ್ಲಿ ನಿಮ್ಮ ಒಂದು ಲಿಂಕ್ ಅನ್ನ ಶೇರ್ ಮಾಡೋದ್ರ ಮುಖಾಂತರ ನಿಮ್ಮ ಒಂದು ಫ್ರೆಂಡ್ಸ್ ಗಳನ್ನ ಈ ಒಂದು ಅಪ್ಲಿಕೇಶನ್ ಗೆ ಲಾಗಿನ್ ಮಾಡಿಸೋದ್ರಿ ಅಂದ್ರೆ ನಿಮ್ಗೆ ಅವ್ರು ಏನ್ ಅರ್ನ್ ಮಾಡ್ತಾರೋ ಅದ್ರಲ್ಲಿ 10% ಕಮಿಷನ್ ಅನ್ನೋಂಥದ್ದು ಸಿಗುತ್ತೆ ಅಂತ ಹೇಳ್ಬೋದು. ಈ ಒಂದು ಅಪ್ಲಿಕೇಶನ್ ನಲ್ಲಿ $20 ಆಗ್ತಿದ್ದಾಗೆ ನಾವು ನಮ್ಮ ಒಂದು ಪೇಪಾಲ್ ಅಕೌಂಟ್ ಗೆ ವಿತ್ಡ್ರಾವಲ್ ತಗೋಬಹುದು. ಪೇಪಾಲ್ ಅಕೌಂಟ್ ನಮ್ಮ ಬ್ಯಾಂಕ್ ಗೆ ಆಡ್ ಮಾಡಿದ್ರೆ ಪೇಪಾಲ್ ಅಕೌಂಟ್ ಮುಖಾಂತರ ನಮ್ಮ ಒಂದು ಬ್ಯಾಂಕ್ ಗೆ ವಿತ್ಡ್ರಾವಲ್ ತಗೋಬಹುದು ಅಂತ ಹೇಳ್ತೀನಿ. ಪೇಪಾಲ್ ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತಂದ್ರೆ, ಯೂಟ್ಯೂಬ್ ನಲ್ಲಿ ತುಂಬಾ ವಿಡಿಯೋ ಇದೆ. ಯೂಟ್ಯೂಬ್ ನಲ್ಲಿ ಹೋಗಿ ಪೇಪಾಲ್ ಅಕೌಂಟ್ ಕ್ರಿಯೇಟ್ ಅಂತ ಸರ್ಚ್ ಮಾಡಿದ್ರೆ ಅಕೌಂಟ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ತೋರಿಸುತ್ತೆ. ಕ್ರಿಯೇಟ್ ಮಾಡ್ಕೊಂಡು ನಮ್ಮ ಒಂದು ಬ್ಯಾಂಕ್ ಗೆ ಮತ್ತು ಪೇಪಾಲ್ ಅಕೌಂಟ್ ಲಿಂಕ್ ಮಾಡ್ಕೊಂಡು ನಮ್ಮ ಒಂದು ಪೇಪಾಲ್ ಅಕೌಂಟ್ ಗೆ ಮನಿನ ನಾವು ವಿತ್ಡ್ರಾವಲ್ ಮಾಡ್ಕೋಬಹುದು ಅಂತ ಹೇಳ್ತೀನಿ ಗೈಸ್. ನಂತರ ನೋಡ್ತಾ ಇರ್ಬೋದು ಗೈಸ್, ಇಲ್ಲಿ ಈ ಒಂದು ಅಪ್ಲಿಕೇಶನ್ ಮುಖಾಂತರ ಪ್ರತಿಯೊಬ್ಬರು ವಿತ್ಡ್ರಾವಲ್ ತಗೊಂಡಿರಂತ ಲೀಸ್ಟ್ ಸಹ ಇರುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ $105 ಅನ್ನ ವಿತ್ಡ್ರಾವಲ್ ತಗೊಂಡಿದ್ದಾರೆ, ಜೊತೆಗೆ $110 ತಗೊಂಡಿದ್ದಾರೆ, $20 ವಿತ್ಡ್ರಾವಲ್ ತಗೊಂಡಿದ್ದಾರೆ, $23. ಇದೇ ರೀತಿ ತುಂಬಾ ಜನ ಈ ಒಂದು ಅಪ್ಲಿಕೇಶನ್ ಮುಖಾಂತರ ಪೇಪಾಲ್ ಅಕೌಂಟ್ ಗೆ ವಿತ್ಡ್ರಾವಲ್ ತಗೊಂಡಿದ್ದಾರೆ ಅಂತ ಹೇಳ್ಬೋದು. ನೀವು ಇದೇ ತರ ಈ ಒಂದು ಅಪ್ಲಿಕೇಶನ್ ನ ಬಳಸ್ಕೊಂಡು ಅರ್ನಿಂಗ್ಸ್ ಅನ್ನ ಮಾಡಬಹುದು ಅಂತ ಹೇಳ್ತೀನಿ. ನಾನು $20 ಆಗ್ತಿದ್ದಾಗೆ ಅದನ್ನ ವಿತ್ಡ್ರಾವಲ್ ಮಾಡಿ ಅದರ ಒಂದು ಪೇಮೆಂಟ್ ಪ್ರೂಫ್ ಅನ್ನು ಸಹ ಇದೇ ಒಂದು ಚಾನಲ್ ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಆ ಒಂದು ಪೇಮೆಂಟ್ ಪ್ರೂಫ್ ಅನ್ನ ನೋಡ್ಬೇಕಂದ್ರೆ ಇದೇ ಒಂದು ಚಾನಲ್ ಗೆ ನೀವು ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆ ಒಂದು ಪೇಮೆಂಟ್ ಪ್ರೂಫ್ ಅನ್ನು ಹಾಕ್ತಿದ್ದಾಗೆ ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಅಂತ ಹೇಳ್ಬೋದು. ಕೆಲವೇ ದಿನಗಳಲ್ಲಿ ಆ ಒಂದು $20 ಆಗ್ತಿದ್ದಾಗೆ ನಾನು ನಿಮ್ಗೆ ಪೇಮೆಂಟ್ ಪ್ರೂಫ್ ಅನ್ನು ಸಹ ಲೈವ್ ನಲ್ಲೇ ಬಂದು ತೋರಿಸ್ತೀನಿ ಅಂತ ಹೇಳ್ಬೋದು. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಅಂತ ಹೇಳ್ತಾ, ಏನೇ ಡೌಟ್ ಇದ್ರು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ನೋಡಿರೋ ಪ್ರತಿಯೊಬ್ಬರಿಗೂ ಸಹ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.